ಅವರ ಸ್ಪೆಷಲ್ ತವಾ ಎಗ್ ರೈಸ್ ಹಾಗೇನೆ ಅದ್ರ ಮೇಲೆ ಒಂದು ಎಗ್ ಫ್ರೈ ಹಾಕಿ ಕೊಟ್ಟಿದ್ದಾರೆ. ಪ್ರೋಸೆಸ್ ನೀವು ನೋಡಿದ್ರೆ ಯಾವ ತರ ಮಾಡ್ತಾರೆ ಅಂತ. ಸ್ಪೆಷಲ್ ತವಾ ಚಿಕನ್ ರೋಸ್ಟ್, ಅದ್ರ ಜೊತೆಗೆ ಮಿಂಟ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಸಪರೇಟ್ ಸಿಂಗಲ್ ಪೀಸ್ ನೀವು ಟೇಸ್ಟ್ ಮಾಡಬೇಕು ಅಂದ್ರೆ ಅದು ಆಪ್ಷನ್ ಕೊಟ್ಟಿದ್ದಾರೆ. ಫಿಶ್ ಬಂದಿದೆ 3, ಹಾಗೇನೆ ಬೂತಾಯಿ, ಬಂಗುಡೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ತಿಂದಿ, ಊಟ ಆದ್ಮೇಲೆ ಬರ್ಲೇಬೇಕು ಫಿಶ್ ತವಾ ಫ್ರೈ ಹಾಗೇನೆ ಗಂಜಿ, ಹಾಗೇನೆ ಮಂಗಳೂರಲ್ಲಿ ತಿನ್ಲೇಬೇಕು ಬೂತಾಯಿ, ಬಂಗುಡೆ, ಮಾಂಜಿ. ಎಸ್, ಖಂಡಿತ ಮಂಗಳೂರಲ್ಲಿ ತವಾ ಫ್ರೈ ತುಂಬಾನೇ ಹಿಟ್ ಆಗಿದೆ. ಒಂದು ರೀಸೆಂಟ್ ಇಯರ್ಸ್ ಅಲ್ಲಿ ಜನರಿಗೆ ಇಷ್ಟ ಆಗುವಂತ ಒಂದು ಡಿಶ್ ಅಂದ್ರೆ ಅದು ತವಾ ಫ್ರೈ. ಫಿಶ್ ತವಾ ಫ್ರೈ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಕಡೆ ಕೇಳ್ಕೊಂಡು ಹೋಗಿ ಫಿಶ್ ತವಾ ಫ್ರೈ ತಿಂತಾರೆ. ಆದ್ರೆ ನಾವಿವತ್ತು ಬಂದಿರೋ ಒಂದು ಪ್ಲೇಸ್ ಅಲ್ಲಿ ತವಾ ಫ್ರೈ ಫಿಶ್ ಕೊಡ್ತಾರೆ, ತವಾ ಚಿಕನ್ ಫ್ರೈ ಕೊಡ್ತಾರೆ, ತವಾದಲ್ಲಿ ಎಗ್ ರೈಸ್ ಮಾಡಿಕೊಡ್ತಾರೆ, ತವಾದಲ್ಲಿ ಇನ್ನೂ ತುಂಬಾನೇ ವೆರೈಟಿ ಮಾಡಿಕೊಡುವಂತ ಒಂದು ಒಳ್ಳೆ ಪ್ಲೇಸ್ಗೆ ನಾವು ಬಂದಿದ್ದೀವಿ. ಸೊ ಯಾವ ಪ್ಲೇಸು, ಅಲ್ಲಿ ಏನೇನು ಸಿಗುತ್ತೆ, ತವಾದಲ್ಲಿ ಏನೇನು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಬರೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮೂರಲ್ಲಿರೋ ಹಿಡನ್ ಜೆಮ್ನ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾವಿವತ್ತು ಬಂದಿರುವಂಥ ಪ್ಲೇಸ್ ದ ತವಾ ಅಡ್ಡ. ಲೆಟ್ಸ್ ಗೋ. ತವಾ ಅಡ್ಡ ಅವರ ಸ್ಪೆಷಲ್ ತವಾ ಎಗ್ ರೈಸ್ ಹಾಗೇನೆ ಅದ್ರ ಮೇಲೆ ಒಂದು ಎಗ್ ಫ್ರೈ ಹಾಕಿ ಕೊಟ್ಟಿದ್ದಾರೆ. ಸೊ ಪ್ರೋಸೆಸ್ ನೀವು ನೋಡಿದರೆ ಯಾವ ಥರ ಮಾಡ್ತಾರೆ ಅಂತ. ಹಾಗೆಯೇ ಇವಾಗ ಟೇಸ್ಟ್ ಮಾಡುವಂಥ ಟೈಮ್ ತುಂಬಾ ಫ್ಲೇವರ್ಫುಲ್ ಆಗಿದೆ. ಅದರಲ್ಲಿ ಮಧ್ಯದಲ್ಲಿ ಎಗ್ ಕೂಡ ಇದೆ. ಸೊ ಫಸ್ಟ್ ಬೈಟ್, ನೈಸ್. ಎಗ್ ರೈಸ್ಗೆ ಹಾಕಿರುವ ಆ ಮಸಾಲ ಪರ್ಫೆಕ್ಟಾಗಿ ಒಂದು ಮಿಕ್ಸ್ಚರ್ ಫ್ಯೂಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಎಗ್ ಹಾಫ್ ಫ್ರೈಡ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಟ್ರೈ ಮಾಡೋಣ. ಏನು ನಾವು ಮನೇಲಿ ಯೂಸ್ ಮಾಡ್ತೀವಿ ಅಂಥದ್ದೇ ಮಸಾಲೆಯನ್ನು ಹಾಕಿದ್ದಾರೆ. ತವಾ ಎಗ್ ರೈಸ್. ಸೊ ಇದಕ್ಕೆ ಏನು ಆರ್ಟಿಫಿಷಿಯಲ್ ಕಲರ್ ಆಗಲಿ, ಸಾಸಸ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಹಾಗಾಗಿ ಬರೀ ಒಂದು ಬೈಟಲ್ಲಿ ನಿಲ್ಲಿಸೋದಕ್ಕೆ ಚಾನ್ಸೇ ಇಲ್ಲ, ಇನ್ನೊಂದು ಬೈಟ್ ಬೇಕೇ ಬೇಕು ವಿತ್ ಎಗ್ ಫ್ರೈ. ಇದರ ಪ್ರೈಸ್ 90 ರುಪೀಸ್. 90 ರುಪೀಸ್ಗೆ ಇಷ್ಟು ಪೋರ್ಷನ್, ಫುಲ್ ಪೋರ್ಷನ್ ಎಗ್ ರೈಸ್ ಹಾಗೆಯೇ ಎಗ್ ಫ್ರೈ ಸಿಕ್ಕಿದೆ. ಸೊ ಒಬ್ಬರಿಗೆ ಆರಾಮಾಗಿ ಇದನ್ನು ತಿನ್ಬೋದು. ಇಬ್ಬರು ಶೇರ್ ಮಾಡ್ಬೋದು ಅಂದರೆ ಎಗ್ ರೈಸ್ ವಿತ್ ಚಿಕನ್ ಅಥವಾ ಬೇರೆ ಏನಾದರೂ ಎಗ್ ಐಟಮಲ್ಲಿ ತಗೋಬೋದು. ಸೊ ಇವಾಗ ಸದ್ಯಕ್ಕೆ ಇದು ಟಾಪ್ ರೆಕಮೆಂಡೇಷನ್. ಇದಾದಮೇಲೆ ನೋಡೋಣ ಇನ್ನು ಏನೇನಿದೆ ಅಂತ. ಸೊ ತವಾ ಅಡ್ಡದ ನೆಕ್ಸ್ಟ್ ಸ್ಪೆಷಲ್ ತವಾ ಚಿಕನ್ ರೋಸ್ಟ್, ಹಾಗೆಯೇ ಅದ್ರ ಜೊತೆಗೆ ಆ ಮಿಂಟ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಹೆಸರು ತಕ್ಕಾಗೆ ರೋಸ್ಟೆಡ್ ಚಿಕನ್ನು. ಇದಕ್ಕೆ ಮೇಯ್ನ್ ನಮಗೆ ಆ ಮಿಂಟ್ ಚಟ್ನಿ ಬೇಕೇ ಬೇಕು. ಆ ಮಿಂಟ್ ಚಟ್ನಿಗೆ ಒಂದು ಡಿಪ್ ಮಾಡಿ ಫ್ಲೇವರ್ಫುಲ್ ಆಗಿದೆ. ಜಾಸ್ತಿ ಕೋಟಿಂಗು ಅಲ್ಲ, ಕಮ್ಮಿನೂ ಅಲ್ಲ, ಒಂದು ಮೀಡಿಯಮ್ ಕೋಟಿಂಗ್. ತಿಂದಾದ್ಮೇಲೆ ಗೊತ್ತಾಗುತ್ತೆ ಅದರ ಸ್ಪೈಸ್ ಲೆವೆಲ್ ಎಷ್ಟಿದೆ ಅಂತ. ಸೂಪರ್ ಆಗಿದೆ. ರೋಸ್ಟೆಡ್ ಚಿಕನ್ ತವಾ ಫ್ರೈಗೆ 140 ರುಪೀಸ್ ಈ ಪ್ಲೇಟಿಗೆ. ಸೊ ಸಪ್ರೇಟ್ ಸಿಂಗಲ್ ಪೀಸ್ ನೀವು ಟೇಸ್ಟ್ ಮಾಡಬೇಕು ಅಂದರೆ ಅದು ಆಪ್ಷನ್ ಕೊಟ್ಟಿದ್ದಾರೆ. ಸಿಂಗಲ್ ಪೀಸ್ಗೆ 25 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾನು ಫಸ್ಟ್ ಟೈಮ್ ತವಾ ಚಿಕನ್ ಟ್ರೈ ಮಾಡ್ತಿರೋ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಜ್ಯೂಸಿ ಆಗಿದೆ, ಟೆಂಡರ್ ಆಗಿದೆ, ಸಾಫ್ಟ್ ಇದೆ. ನೈಸ್. ಆ ಒಂದು ಫ್ಲೇವರ್ ಹಾಗೆಯೇ ಅದರ ಒಂದು ಮಸಾಲ, ಖಾರ ಎಲ್ಲನೂ ಇನ್ನೂ ನನ್ನ ಲಿಪ್ ಮೇಲೆ ಇದೆ. ಹಾಗೆಯೇ ಎಂಜಾಯ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಡೈರೆಕ್ಟಾಗಿ ಗಂಜಿ ಊಟ. ಫಿಶ್ ಬಂದಿದೆ 3, ಬೂತಾಯಿ, ಬಂಗುಡೆ. ಸೊ ಬೂತಾಯಿ ತವಾ ಫ್ರೈ 60 ರುಪೀಸ್. ಅದರಲ್ಲಿ 3 ಪೀಸ್ ಬೂತಾಯಿ ಬರುತ್ತೆ. ಬಂಗುಡೆ ಇವತ್ತು ಸ್ಮಾಲ್ ಸೈಜ್ ಇದೆ. ಬಂಗುಡೆಗೆ 60 ರುಪೀಸ್. 2 ಪೀಸ್ ಬರುತ್ತೆ. ನಾವು ಒಂದೇ ಪೀಸ್ ಸಾಕು ಅಂತ ಹೇಳಿದ್ದೇವೆ. 2 ಪೀಸ್ಗೆ 80 ರುಪೀಸ್. ಮೊದಲು 3
ಹಾಗೆಯೇ ಅದರ ಮಸಾಲ ಟ್ರೈ ಮಾಡೋಣ. ಇದರಲ್ಲಿ ಟೊಮೆಟೊದು ಸ್ವಲ್ಪ ಟ್ಯಾಂಗಿನೆಸ್ ನನಗೆ ಬರ್ತಾ ಇದೆ. ಟೊಮೆಟೊ ಜಾಸ್ತಿ ಇರ್ಬೋದು. ಹಾಗೆಯೇ ಅದ್ರ ಮೇಲೆ ನಮಗೆ ಆನಿಯನ್ ಹಾಕ್ಕೊಟ್ಟಿದ್ದಾರೆ, ಹಾಗೆಯೇ ಕೊರಿಯಾಂಡರ್ ಇದೆ. ಫ್ರೈ ಮಾಡುವಾಗ ಕರಿಬೇವು ಸೊಪ್ಪು ಹಾಕಿದ್ದಾರೆ, ಅದು ಟೇಸ್ಟನ್ನು ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ. ಮಸಾಲ ಟ್ರೈ ಮಾಡಲೇಬೇಕು ನೀವು, ಅಷ್ಟು ಚೆನ್ನಾಗಿದೆ. ಪ್ರೈಸು ಅಷ್ಟೇ ತುಂಬಾ ವರ್ತ್ ಅಂತ ಹೇಳ್ತೀನಿ. ಇನ್ನು ಬಂಗುಡೆ ಟ್ರೈ ಮಾಡೋದಿದೆ, ಬೂತಾಯಿ ಟ್ರೈ ಮಾಡೋದು. ಮೂರು ಆದಮೇಲೆ ಡೈರೆಕ್ಟ್ ಬೂತಾಯಿ ಕಡೆ ಬರೋಣ. ಸೊ ಬೂತಾಯಿನ ಯೂಶ್ವಲಿ ಈ ಥರ ಯಾರು ತಿನ್ನಲ್ಲ, ಡೈರೆಕ್ಟ್ ಅದನ್ನು ಎತ್ತಿ ಬಾಯಿ ಒಳಗೆ ಹಾಕೋದೆ. ಬೂತಾಯಿ ತಿನ್ನೋ ಸ್ಟೈಲ್ ಈ ಥರ. ಫಿಶ್ ಎಲ್ಲ ಫ್ರೆಶ್ ಆಗಿದೆ, ಅದ್ರ ಜೊತೆಗೆ ಆ ಮಸಾಲ ನೆಕ್ಸ್ಟ್ ಲೆವೆಲ್. ಗಂಜಿ ಅದ್ರ ಜೊತೆಗೆ ಫಿಶ್, ಡೆಡ್ಲಿ ಕಾಂಬಿನೇಷನ್. ಸೊ ಸ್ಟಾರ್ಟ್ ಮಾಡೋದಲ್ಲ, ಇವಾಗ ಡೈರೆಕ್ಟ್ ಗಂಜಿ. ಮೊದಲಿಗೆ ಪಲ್ಯದ ಹತ್ರ ಹೋಗೋಣ, ಇಲ್ಲಾಂದರೆ ಲಾಸ್ಟಿಗೆ ಪಲ್ಯ ಎಲ್ಲ ಹಾಗೆಯೇ ಉಳಿಯುತ್ತೆ, ಖಾಲಿ ಆಗಲ್ಲ. ಕ್ಯಾಬೇಜ್ ಪಲ್ಯ ಹೇಗಿರಬೇಕು ಹಾಗೇನೇ ಇದೆ, ಚೆನ್ನಾಗಿದೆ. ಕುಕುಂಬರ್ ಸಲಾಡ್ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಕೊಕೊನಟ್ ಹಾಕಿದ್ದಾರೆ, ಕುಕುಂಬರ್ ಚಟ್ನಿ ಅಂತಲೇ ಹೇಳ್ಬೋದು. ಒಂದು ಪರ್ಫೆಕ್ಟ್ ಕಾಂಬಿನೇಷನ್. ಗಂಜಿ, ಫಿಶ್, ಹಾಗೆಯೇ ಎಗ್ ರೈಸ್ ವಿತ್ ಫ್ರೈ, ಅದ್ರ ಜೊತೆಗೆ ಚಿಕನ್ ರೋಸ್ಟೆಡ್. ಸೊ ನೆಕ್ಸ್ಟ್ ಬಂದಿರೋಂಥ ಐಟಮು ಚಿಕನ್ ಆಮ್ಲೆಟ್. ಇದು ನಾರ್ಮಲ್ ಆಮ್ಲೆಟ್ ಅಲ್ಲ, ಚಿಕನ್ ಆಮ್ಲೆಟ್. ಇದಕ್ಕೆ 90 ರುಪೀಸು. ಯೂಶ್ವಲಿ ನಾವು ಯಾವ ಥರ ಆಮ್ಲೆಟ್ ಮಾಡ್ತೀವಿ ಅದೇ ಥರ, ಬಟ್ ಇದಕ್ಕೆ ಬಾಯ್ಲ್ಡ್ ಚಿಕನ್ ಹಾಕ್ತಾರೆ. ಸೊ ಟೇಸ್ಟ್ ನೋಡೋಣ. ಆಮ್ಲೆಟ್ ಜೊತೆಗೆ ಮಧ್ಯ ಮಧ್ಯದಲ್ಲಿ ಆ ಚಿಕನ್ ಪೀಸಸ್ ಸಿಗ್ತಾ ಇದೆ. ಅಂದರೆ ಡಿಫ್ರೆಂಟ್ ಆಗಿದೆ, ಟೇಸ್ಟು ಡಿಫ್ರೆಂಟ್ ಆಗಿದೆ. ಆಮೇಲೆ ಆ ಒಂದು ಎಕ್ಸ್ಪೀರಿಯನ್ಸು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಆವಾಗಲೇ ಹೇಳಿದೆ ತವಾ ರೈಸ್ ನನ್ನ ರೆಕಮೆಂಡೇಷನ್ ಅಂತ. ಅದ್ರ ಜೊತೆ ಈ ಚಿಕನ್ ಆಮ್ಲೆಟ್ ತೊಗೊಳ್ಳಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ ಒಂದು ಪೀಸ್ ಚಿಕನ್ ಆಮ್ಲೆಟ್ ಜೊತೆ ಒಂದು ಸ್ಪೂನಲ್ಲಿ ಎಗ್ ರೈಸ್, ನೆಕ್ಸ್ಟ್ ಲೆವೆಲ್. ಇನ್ನೊಂದು ಸ್ಪೆಷಲಾಗಿ ಹೇಳಬೇಕು ಅಂದರೆ ಇಲ್ಲಿ ಕಾಂಬೋ ಕೂಡ ಸಿಗುತ್ತೆ. ರೋಸ್ಟೆಡ್ ಚಿಕನ್ ಕಾಂಬೋ ಇದೆ, ಹಾಗೆಯೇ ಚಿಕನ್ ತವಾ ಫ್ರೈ, ಎಗ್ ರೈಸ್ ಕಾಂಬೋ, ಹಾಗೆಯೇ ಚಿಕನ್ ರೈಸ್ ಕಾಂಬೋ ಇದೆ. ಈ ಕಾಂಬೋ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಶ್ರೀದೇವಿ ವಿದ್ಯಾನಿಕೇತನ ಇದೆ, ಬಿಸನ್ ಕಾಲೇಜ್ ಇದೆ, ಹಾಗೆಯೇ ಕೆನರಾ ಕಾಲೇಜ್ ಇದೆ. ಸೊ ಸ್ಟೂಡೆಂಟ್ಸ್ ಜಾಸ್ತಿಯಾಗಿ ಇಲ್ಲಿ ಬರ್ತಾರೆ. ಹಾಗೆಯೇ ಸುತ್ತಮುತ್ತಲು ತುಂಬಾ ಆಫೀಸ್ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಬಜೆಟಲ್ಲಿ ಸಿಗುವಂಥ ಒಂದು ಪ್ಲೇಸ್ ಇದು. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ಈ ಜಾಗಕ್ಕೆ ನೀವು ಬರಲೇಬೇಕು. ಹಾಗೆಯೇ ಇವರ ಸ್ಪೆಷಲಾಗಿ ರೋಸ್ಟೆಡ್ ಚಿಕನ್, ಹಾಗೆಯೇ ಅದ್ರ ಜೊತೆ ಎಗ್ ಕಾಂಬೋ ನೀವು ತೊಗೊಳ್ಳೇಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ಲಸ್ ಗಂಜಿ ಊಟ, ಮಂಗಳೂರಲ್ಲಿ ಎಲ್ಲರಿಗೂ ಗಂಜಿ ಊಟ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ತವಾ ಫ್ರೈ ಮೀನಿರುತ್ತೆ, ನೆಕ್ಸ್ಟ್ ಲೆವೆಲ್. ಎಗ್ ಪಾವ್, ಇವಾಗ ಎಗ್ ಪಾವ್ ಬಂದಿದೆ. ಸೊ ಎಗ್ ಪಾವ್ ಯಾವ ಥರ ಇದೆ ಅಂತ ಹೇಳಿದರೆ, ಪಾವ್ನ ಬಟರ್ ಜೊತೆ ಸ್ವಲ್ಪ ತವದ ಮೇಲೆ ಹಾಕಿ ಫ್ರೈ ಮಾಡಿದ್ದಾರೆ. ಸೊ ಒಳಗಡೆ ನೋಡಿದ್ರೆ ಫ್ರೈಡ್ ಎಗ್ ಇದೆ, ಸೊ ಆನಿಯನ್, ಒಂದು ಸ್ಲೈಸ್ ಆನಿಯನ್ ಇದೆ, ಟೊಮ್ಯಾಟೊ ಇದೆ ಆ್ಯಂಡ್ ಚಟ್ನಿ ಇದೆ. ಸೊ ಇದನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿ ಒಳ್ಳೆ ಬರ್ಗರ್ ತಿಂದಂಗೆ ತಿನ್ಬೋದು. ಬಟ್ ಇದು ನಮ್ಮಂಥ ದೊಡ್ಡ ಬಾಯಿಗಳಿಗೆ ಒಂದೇ ಬಾಯಿ ಸಾಕು. ಎಸ್, ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಎಗ್ ಯೋಕ್ ಬಸ್ಟ್ ಆಗಿದೆ, ಚೆನ್ನಾಗಿದೆ. ಟ್ರೈ ಮಾಡಿ. ಏನೇನಿದೆ ಅದರಲ್ಲಿ? ಸೊ ಇದೊಂಥರ ಕ್ಯಾಶುವಲ್ ಆಗಿದೆ, ಲೈಕ್ ಈಗ ನಾವು ಮನೆಯಲ್ಲೂ ಈ ಥರ ಮಾಡಿ ತಿನ್ಬೋದು. ಬಟ್ ತವಾಟದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಫ್ರೈಡ್ ಎಗ್ ಆ್ಯಂಡ್ ಆನಿಯನ್ ಸಿಗುತ್ತೆ, ಆನಿಯನ್ ಕ್ರಂಚ್ ಇದೆ, ಆ್ಯಂಡ್ ಆಲ್ಸೋ ಟೊಮೆಟೊ ಸ್ಲೈಸ್. ಓಕೆ, ಸಿಂಪಲ್ ಈವ್ನಿಂಗ್ ಸ್ನ್ಯಾಕ್ಸ್, ಬಟ್ ಸಾಫ್ಟ್ ಆಗಿರೋ ಪಾವ್, ಅದ್ರ ಜೊತೆ ಹಾಫ್ ಫ್ರೈಡ್ ಎಗ್, ಆ ಚಟ್ನಿ ಡಿಫ್ರೆಂಟ್ ಮಜಾ ಕೊಡ್ತಾ ಇದೆ. ಶೆಜ್ವಾನ್ ಚಟ್ನಿ ಹಾಕಿದ್ದಾರೆ, ಅದಕ್ಕೆ ಆ ಥರ ಟೇಸ್ಟ್. ಇನ್ನೊಂದು ಆ್ಯಂಡ್ ಆ ಸ್ಪೈಸಿನೆಸ್ ಕೂಡ ಜಾಸ್ತಿ ಹಾರ್ಶ್ ಆಗಿ ಏನಿಲ್ಲ. ಸೊ ಮೈಲ್ಡಾಗಿ ಈವ್ನಿಂಗ್ ಟೈಮ್ ಒಂದು ಸ್ನ್ಯಾಕ್ಗೆ ಏನು ಬೇಕು ಬೆಸ್ಟ್. ಹಾಗೆ ಅದ್ರ ಜೊತೆಗೆ ಮಜ್ಜಿಗೆ, ಗ್ರೇಪ್ ಜ್ಯೂಸ್ ಬಂದಿದೆ, ಹಾಗೆಯೇ ಪೈನಾಪಲ್ ಲಸ್ಸಿ. ಫಸ್ಟ್ ಟೈಮ್ ಕೇಳ್ತಾ ಇರೋದು, ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡ್ತಿರೋದು ಪೈನಾಪಲ್ ಲಸ್ಸಿ. ಇದಕ್ಕೆ 40 ರುಪೀಸು. ಆಮೇಲೆ ಮಜ್ಜಿಗೆಗೆ 20 ರುಪೀಸು. ಪೈನಾಪಲ್ ಲಸ್ಸಿ ಒಂದು ಸಲ ಟೇಸ್ಟ್ ಮಾಡ್ತೀನಿ. ಸೊ ಸಾರಿ ಫಾರ್ ದ ಸ್ಟ್ರಾ, ನಮಗೆ ಸ್ಟ್ರಾ ಅಭ್ಯಾಸ ಇಲ್ಲ. ಚಿಯರ್ಸ್.
ತುಂಬಾ ಕ್ರೀಮಿ ಪ್ಲಸ್ ಆ ಒಂದು ಪೈನಾಪಲ್ ಅದು ಡಾಮಿನೆನ್ಸ್ ಇದೆ. ಇದು ಫ್ರೆಶ್ ಜ್ಯೂಸು ನಮ್ಮ ಮುಂದೆನೇ ರೆಡಿ ಮಾಡಿಕೊಡ್ತಾರೆ, ಯಾವುದು ರೆಡಿ ಮಾಡಿ ಇರುವಂಥ ಜ್ಯೂಸ್ ಅಲ್ಲ. ಸೂಪರ್. ಹೆಸರಿಗೆ ತಕ್ಕ ಸಿಹಿಯ ಒಂದು ಥಿಕ್ನೆಸ್, ಹಾಗೆಯೇ ಪೈನಾಪಲ್ ಸ್ವೀಟ್ನೆಸ್ ಇದೆ. ಸೂಪರ್. ಜಿ ಪಿ ಅವರು ಎಸ್, ಇವಾಗ ನಾವು ಗ್ರೇಪ್ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀವಿ. ಸೊ ತಿಕ್ಕಾಗಿದೆ, ನಾವೀಗ ಸ್ಟ್ರಾ ಜೊತೆನೆ ಟ್ರೈ ಮಾಡೋಣ. ಆ ಗ್ರೇಪ್ನ ಸ್ವೀಟ್ನೆಸ್ ಏನಿದೆ ನ್ಯಾಚುರಲ್ ಆಗಿ ಬರ್ತಾ ಇದೆ. ಎಸ್. ಸೊ ಎಕ್ಸ್ಟ್ರಾ ಶುಗರ್ ಏನು ಆ್ಯಡ್ ಮಾಡಿಲ್ಲ ಅನಿಸ್ತಾ ಇದೆ. ಸೂಪರ್. ಮಜ್ಜಿಗೆ ಸೂಪರ್ ಆಗಿದೆ. ಮಜ್ಜಿಗೆ ಟ್ರೈ ಮಾಡ್ತಾರೆ, ನಮ್ಮ ಜೊತೆ ಒಬ್ಬರು ಬಂದಿದ್ದಾರೆ, ಅವರು ಟ್ರೈ ಮಾಡ್ತಾರೆ. ಸೊ ಚಿಯರ್ಸ್. 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 ಸೊ ನೋಡಿದ್ರಲ್ಲ ನಾವು ಏನೇನು ತಿಂದಿದ್ದೀವಿ, ಏನೇನು ಟ್ರೈ ಮಾಡಿದ್ದೀವಿ ಅಂತ. ತವಾದಲ್ಲಿ ಮಾಡುವಂಥ ಡಿಫ್ರೆಂಟ್ ವೆರೈಟಿ ಇದೆ, ಇನ್ನೂ ಇದೆ. ನಾನು ಮೆನು ತೋರಿಸ್ತೀನಿ. ಪ್ರೈಸು ಅಷ್ಟೇ ಅಫೋರ್ಡೆಬಲ್ ಆಗಿದೆ, ಟೇಸ್ಟು ಅಷ್ಟೇ ಸೂಪರ್ ಆಗಿದೆ. ಯಾವುದೇ ಕಲರ್ಸ್ ಆಗಲಿ, ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ, ಆಮೇಲೆ ಆರ್ಟಿಫಿಷಿಯಲ್ ಸಾಸ್ ಅದು ಇದು ಏನೂ ಯೂಸ್ ಮಾಡಲ್ಲ. ನೀಟ್ ಆ್ಯಂಡ್ ಕ್ಲೀನಾಗಿ ಯಾವ ಥರ ಮನೇಲಿ ರೆಡಿ ಮಾಡ್ತೀವಿ ಅದೇ ಥರ ರೆಡಿ ಮಾಡಿಕೊಡ್ತಾರೆ. ಬಟ್ ಡಿಫ್ರೆಂಟ್ ಆಗಿದೆ, ಎಲ್ಲನೂ ತವಾದಲ್ಲೇ ಮಾಡಿಕೊಡ್ತಾರೆ. ಸೊ ಈ ತವಾ ಅಡ್ಡ ಎಲ್ಲಿ ಬರೋದು ಅಂದರೆ PVS ಕಲಾಕುಂಜು ರೋಡ್ ಇದೆ. ನಿಮಗೆ ಬೆಸೆಂಟ್ ಕಾಲೇಜು, ಕೆನರಾ ಕಾಲೇಜು, ಹಾಗೆಯೇ ಶಾರದಾ ವಿದ್ಯಾಲಯ ಇದೆ. ಇದರ 3 ಈ ಸ್ಕೂಲ್ ಕಾಲೇಜು ಮಧ್ಯದಲ್ಲೇ ಇದೆ ಈ ತವಾ ಅಡ್ಡ. ಇದರ ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನೀವು ಈ ಹೋಟೆಲ್ಗೆ ಬರ್ಬೋದು. ಟೈಮು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇದೆ. ಒಳ್ಳೆ ಮೀಲ್ಸ್ ಇದೆ, ಹಾಗೆಯೇ ಸ್ನ್ಯಾಕ್ಸ್ ಇದೆ, ಜ್ಯೂಸಸ್ ಇದೆ. ಜ್ಯೂಸಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಟೇಸ್ಟ್ ಮಾಡಿರೋ ಆ ಒಂದು ಪೈನಾಪಲ್ ಲಸ್ಸಿ ಸಕ್ಕದಾಗಿತ್ತು, ನೀವು ಟೇಸ್ಟ್ ಮಾಡಲೇಬೇಕು. ಹಾಗೆಯೇ ಈ ಜಾಗಕ್ಕೆ ಒಂದ್ಸಲ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರೂ ಬನ್ನಿ. ಜಾಸ್ತಿ ದೂರ ಏನಿಲ್ಲ, ಮಂಗಳೂರಲ್ಲೇ ಇರೋದು, PVS ಅಲ್ಲೇ ಇರೋದು. ಸೊ ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.